ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರೇಮಾ ಶಂಕರ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ತಮ್ಮನೇಲಿ ನೋಡಿರ್ತೀರಾ, ಡೆಫಿನೆಟಾಗಿ ನಿಮ್ಗೆ ಗೊತ್ತಾಗಿರುತ್ತೆ. ಎಸ್, ಅಫ್ಕೋರ್ಸ್ ಇದು ಭೀಮನ ಅಮಾವಾಸ್ಯೆ ದಿನದ ವ್ಲಾಗು. ಜೊತೆಗೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಹತ್ತಿರ ಬಂತಲ್ವಾ, ಅದಕ್ಕೆ ಅಂತ ಸ್ವಲ್ಪ ಪ್ರಾಡಕ್ಟ್ಸ್ಗಳನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ. ಅದ್ರದ್ದೆಲ್ಲದ್ರದ್ದು ಕೂಡ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ತಾ, ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇದುವರೆಗೂ ನೀವು ಏನೇನೆಲ್ಲ ಡೌಟ್ಸ್ನ ಕೇಳಿದ್ದೀರಾ ಅಲ್ವಾ, ಆದಷ್ಟು ಈ ವಿಡಿಯೋನಲ್ಲಿ ಅದೆಲ್ಲದಕ್ಕೂ ಕೂಡ ನನಗೆ ಗೊತ್ತಿರೋಷ್ಟು ಆನ್ಸರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿದ್ರೆ ಡೆಫಿನೆಟಾಗಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಏನೇನೆಲ್ಲ ಡೌಟ್ ಇದೆಯೋ ಆಲ್ಮೋಸ್ಟ್ ಎಲ್ಲನೂ ಕ್ಲಿಯರ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕೆಲವೊಂದು ಸರಿ ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕೆ ನಮಗೆ ಎಷ್ಟು ಇಷ್ಟ ಇರುತ್ತೆ ಅಲ್ವಾ. ಎಕ್ಸಾಂಪಲ್ಗೆ ಜಸ್ಟ್ ಈ ಪೂಜೆ ಮಾಡೋದು ಒಂದೇ ಅಲ್ಲ, ಎಲ್ಲೋ ಹೋಗೋದಾಗಿರ್ಬೋದು, ಏನೋ ತಿನ್ನೋದು, ಅಥವಾ ಯಾರನ್ನೋ ಮೀಟ್ ಮಾಡೋದು, ಅಥವಾ ಸ್ಟಡೀಸಲ್ಲಾದರೂ ಆಗಿರ್ಬೋದು. ಸೊ ತುಂಬ ಇಷ್ಟ ಇರುತ್ತೆ ಅದನ್ನು ಮಾಡೋದಕ್ಕೆ. ಆದರೆ ಪಕ್ಕದಲ್ಲಿರೋರು, ರಿಲೇಟಿವ್ಸು, ನಮ್ಮ ಮನೆಯಲ್ಲೇ ಇರೋರು ಅಥವಾ ಹೊರಗಡೆ ಜನ ಏನು ಅಂದ್ಕೊಳ್ತಾರೋ ಏನು ಅಂತ ಆ ಕೆಲಸನ ಅಲ್ಲೇ ಡ್ರಾಪ್ ಮಾಡಿಬಿಡ್ತೀವಿ. ನಾವೆಲ್ಲರೂ ಒಂದಲ್ಲ ಒಂದು ಸಿಚುವೇಷನಲ್ಲಿ ಇದನ್ನು ಫೇಸ್ ಮಾಡೇ ಇರ್ತೀವಿ. ಆ್ಯಕ್ಚುಲಿ ನಿನ್ನೆ ಭೀಮನ ಅಮಾವಾಸ್ಯೆ ದಿನ ನನಗೂ ಹೀಗೆ ಆಯಿತು. ಟ್ರೆಂಡ್ ಅಂತ ಅಲ್ಲ, ಬಟ್ ನನಗೆ ಏನೋ ಪರ್ಸ್ನಲಿ ತುಂಬಾ ಇಷ್ಟ ಗಂಡನ ಕಾಲನ್ನ ತೊಳೆದು ಪೂಜೆ ಮಾಡಬೇಕು ಅಂತ ಹೇಳಿ. ಆದರೆ ನನ್ನ ಹಸ್ಬೆಂಡು ಕಾಲು ನಮಸ್ಕಾರ ಮಾಡೋದಕ್ಕೆ ಹೋದ್ರೇ ಓಡೋಗ್ಬಿಡ್ತಾರೆ ಬೇಡ ಅಂತ ಹೇಳಿ. ಸೊ ಈ ರೀತಿ ಪೂಜೆ ಎಲ್ಲ ಮಾಡೋದಕ್ಕೆ ಹೋದರೆ, ಅಯ್ಯೋ ನಮ್ಮ ಮನೇಲಿ ಇದುವರೆಗೂ ಯಾರೂ ಈ ರೀತಿ ಮಾಡಿಲ್ಲ, ಸೊ ಮಾಡಿಸ್ಕೊಂಡು ಇಲ್ಲ, ನನಗೆ ಇದೆಲ್ಲ ಅಭ್ಯಾಸ ಇಲ್ಲ, ಒಂಥರ ಮುಜುಗರ ಆಗುತ್ತೆ, ಬೇಡ ಅಂತ ಹೇಳ್ತಾರೆ. ಸೊ ಪ್ರತಿ ವರ್ಷವೂ ಇದೇ ಸಿಚುವೇಶನ್ ನಡೀತಾ ಇರುತ್ತೆ. ಇನ್ನು ನನಗೂ ಏನೋ ಒಂಥರ ಫೀಲಿಂಗು, ಯಾಕೆ ಅಂದರೆ ಇದುವರೆಗೂ ಯಾರೂ ಮಾಡಿಲ್ಲ, ನಾನು ಹೊಸ ಪದ್ಧತಿ ಮಾಡೋಕ್ಕೆ ಹೋದರೆ ಅತ್ತೆ ಏನು ಅಂದ್ಕೊಳ್ತಾರೋ ಏನೋ ಅಂತ. ಸೊ ಸಿಂಪಲ್ ಆಗಿ ಅವ್ರ ಕೈಗೆ ಕಂಕಣನ ಕಟ್ಟಿ ಕಾಲಿಗೆ ಬಿದ್ದು ಆಶೀರ್ವಾದನ ತೊಗೊಂಡೆ. ಇನ್ನು ಬೆಳಿಗ್ಗೆ ಅವರಿಗೆ ಡ್ಯೂಟಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಸಿಂಪಲ್ ಆಗಿ ಕಡಲೆ ಬೆಲ್ಲನ ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮುಗಿಸಿದ್ದೆ. ಆದರೂ ನೈವೇದ್ಯ ನಾವೇನು ಮಾಡಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಇರಲ್ಲ ಅಲ್ವಾ. ಅದಕ್ಕೆ ಈಗ ಅವ್ರು ಹೋದ್ಮೇಲೆ 2 ಕಪ್ನಷ್ಟು ಸಬ್ಬಕ್ಕಿನ ನೆನೆಸಿಟ್ಟಿದ್ದೀನಿ, ಸಬ್ಬಕ್ಕಿ ಖೀರ್ ಮಾಡೋಣ ಅಂತ. 2 hours ಇದು ನೆನಿಬೇಕು. ಅಷ್ಟರಲ್ಲಿ ನಾನು ಮೀಶೋನಿಂದ ಏನೆಲ್ಲ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಒಂದೊಂದಾಗೆ ತೋರಿಸ್ತೀನಿ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ದೀಪಾವಳಿ ಲಕ್ಷ್ಮಿ ಹಬ್ಬಕ್ಕೆ, ಇನ್ನು ಗಣೇಶನ ಹಬ್ಬಕ್ಕೆ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥ ಒಂದು ಡೆಕೋರೇಷನ್ನು ಕೂಡ ತೋರಿಸ್ತೀನಿ. ಇಷ್ಟೆಲ್ಲ ತರಿಸಿದ್ದೀನಲ್ವಾ, ಇದರಲ್ಲಿ ಕೆಲವೊಂದು ನನಗೆ ಇಷ್ಟ ಆಗಿಲ್ಲ. ಸೊ ಅದನ್ನೆಲ್ಲದನ್ನು ರಿಟರ್ನ್ಗೆ ಹಾಕಿ ಚೆನ್ನಾಗಿರೋದನ್ನ ಅಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಒಂದೆರಡು ಪ್ರಾಡಕ್ಟ್ನ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಯೂಸ್ ಆಗುತ್ತಾ ಅಂತ. ಸೊ ಅದೆರಡರದ್ದು ರಿವ್ಯೂನ ಕೊಡ್ತೀನಿ. ಫಸ್ಟ್ ಒನ್, ಅದರಲ್ಲಿ ಈ ಸ್ಟ್ಯಾಂಡ್ ಬಗ್ಗೆ ಕೇಳಿದ್ರಿ, ಅಂದರೆ ಬ್ಯಾಕ್ ಡ್ರಾಪ್ ಹಾಕೋದಕ್ಕೆ ಅಂತ ಹೇಳಿ ಈ ಸ್ಟ್ಯಾಂಡ್ ಬರುತ್ತಲ್ವ, ಇದು ಹೇಗೆ ಡ್ಯೂರೇಬಲ್ ಇದೆಯಾ ಇಲ್ವೋ ಅಂತ. ಸೊ ಇದ್ರ ಬಗ್ಗೆ ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ವಿಡಿಯೋನಲ್ಲಿ ಕೂಡ ಹೇಳಿದ್ದೆ. ಮೆಟೀರಿಯಲ್ ವೈಸು ಈ ಪ್ರಾಡಕ್ಟ್ ಓಕೆ, ಇದರಲ್ಲಿ ದೂಸರ ಮಾತಿಲ್ಲ. ಬಟ್ ಇದನ್ನು ನಾವು ಹೈಟಲ್ಲಿ ಫಿಕ್ಸ್ ಮಾಡ್ತೀವಿ ಅಲ್ವಾ, ಅಂದರೆ ಈಗ ನಾನು ಮಾಡ್ತಾ ಇದ್ದೀನಲ್ವ, ಈ ರೀತಿ ಮಾಡಿ ಇದಕ್ಕೆ ಬ್ಯಾಕ್ ಡ್ರಾಪ್ನೆಲ್ಲ ಹಾಕಿ ಫ್ಲವರ್ ಗಾರ್ಲೆಂಡ್ಸ್ನೆಲ್ಲ ಹಾಕಿ ದೇವ್ರ ಹಿಂದ್ಗಡೆ ಡೆಕೋರೇಷನ್ ಮಾಡಿದ್ವಿ ಅಂದರೆ, ಸೊ ಇದು ಸ್ವಲ್ಪ ಮುಂದೆ ಬಂದಂಗೆ ಆಗುತ್ತೆ, ಅಂದರೆ ಬೆಂಡ್ ಆಗುತ್ತೆ. ಆ ರೀತಿ ಆದಾಗ ತಾಯಿನ ಮುಂದೆ ಕೂರಿಸಿರ್ತೀವಿ, ಅಂದರೆ ಲಕ್ಷ್ಮೀ ದೇವಿನ ಮುಂದೆ ಕೂರಿಸಿರ್ತೀವಿ ಅಲ್ವಾ, ಎಲ್ಲಿ ಅದು ಬಿದ್ದು ಬಿಡುತ್ತೋ ಮತ್ತು ಕಳ್ಸೋಕ್ಕೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಹೇಳಿ ಮನಸ್ಸಲ್ಲಿ ಅದು ಕೊರಿತಾನೇ ಇರುತ್ತೆ. ಒಂದು ವೇಳೆ ಬಿದ್ದು ಬಿಟ್ಟರೆ ಕಷ್ಟ ಅಲ್ವಾ. ಹಾಗಾಗಿ ನಾನು ಇದನ್ನು ತೊಗೊಂಡಿಲ್ಲ. ಲಾಸ್ಟ್ ಇಯರ್ ಕೂಡ ರಿಟರ್ನ್ ಮಾಡಿದ್ದೆ. ಬಟ್ ಇದ್ರ ಬಗ್ಗೆನೇ ತುಂಬ ಜನ ಕೇಳ್ತಿದ್ದರಿಂದ ಮತ್ತೊಂದು ಸಾರಿ ಇದನ್ನು ತರಿಸ್ಕೊಂಡು ನಿಮಗೆ ರಿವ್ಯೂನ ಕೊಟ್ಟಿದ್ದೀನಿ. ಸೊ ಇದ್ರ ಬದಲು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ವಾ, ಈ 2 ಸ್ಟ್ಯಾಂಡಲ್ಲಿ ಯಾವುದಾದ್ರೂ ಒಂದನ್ನು ತೊಗೋಬೋದು. ನಾನು ಫಸ್ಟ್ ಒನ್ ಬುಕ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ಬೋದು, ಬಟ್ ನಮ್ಗೆ ತುಂಬ ದಿನದವರೆಗೂ ಬರುತ್ತೆ ಅಲ್ವಾ, ಬ್ಯಾಕ್ ಡ್ರಾಪ್ ಟೆನ್ಷನ್ನೇ ಇರೋದಿಲ್ಲ. ಇದನ್ನು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಳ್ಳೋದು ಒಳ್ಳೆಯದು. ಸೊ ಇದ್ರ ಲಿಂಕ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇನ್ನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ 1 ವಾರ ಟೈಮ್ ಇದೆ ಅಲ್ವಾ. ಅಮೆಝಾನಲ್ಲಾದರೆ ಜಸ್ಟ್ 2-3 ದಿನದಲ್ಲೇ ಡೆಲಿವರಿ ಆಗಿಬಿಡುತ್ತೆ, ಆರಾಮಾಗಿ ತರಿಸ್ಕೋಬೋದು. ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಸೊ ಇದಾದಮೇಲೆ ಒಂದು ಬ್ಯಾಕ್ ಡ್ರಾಪ್ಗೆ ಅಂತಲೇ ಬಟ್ಟೆ ತರಿಸಿದ್ದೆ. ಇದಂತೂ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. 2 ಪೀಸ್ ಬರುತ್ತೆ. ಗ್ರೀನ್ ಕಲರ್ದು ನಾನು ತರಿಸಿದ್ದೀನಿ,
ನಾನಿಲ್ಲಿ ಹಿಂದ್ಗಡೆ ಹಾಕಿದ್ದೀನಲ್ವಾ, ಇದರಲ್ಲಿ ನಿಮಗೆ ಮಲ್ಟಿಪಲ್ ಕಲರ್ ಆಪ್ಷನ್ ಸಿಗುತ್ತೆ. ಒಂದ್ಸರಿ ನೀವು 2 ಕಲರ್ ಯಾವುದಾದ್ರೂ ತರಿಸಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರ್ನ ಮಾಡ್ಕೋಬೋದು. ಅದಾದಮೇಲೆ ಈ 3 ಸ್ಟೆಪ್ ಸ್ಟ್ಯಾಂಡ್ ಬಗ್ಗೆನೂ ತುಂಬ ಜನ ಕೇಳ್ತಾ ಇದ್ರಿ, ಅದಕ್ಕೆ ನೋಡೋಣ ನನಗೂ ಯೂಸ್ ಆಗುತ್ತೆ ಅಂತ ಹೇಳಿ 900 ಸಮಥಿಂಗ್ ಇದಕ್ಕೆ ಅನಿಸುತ್ತೆ ತರಿಸ್ಕೊಂಡೆ. ಬಟ್ ಏನಂದರೆ ಇದ್ರ ಮೇಲೆ ಲಕ್ಷ್ಮಿ ಕೂರಿಸಿದ್ರೆ ಎಲ್ಲಿ ಬಿದ್ದುಬಿಡುತ್ತೋ ಅಂತ ಡೆಫಿನೆಟ್ ಆಗಿ ಭಯ ಆಗುತ್ತೆ. ತೋರಿಸಿದೆ ಅಲ್ವಾ, ಫಿಟ್ ಮಾಡಿದ್ರು ಕೂಡ ಅಷ್ಟು ಅಲ್ಲಾಡ್ತಾನೆ ಇದೆ ಇದು. ಹಾಗಾಗಿ ನನಗೆ ಇದು ಅಷ್ಟಾಗಿ ಸರಿ ಅನ್ನಿಸ್ಲಿಲ್ಲ. ಮೇ ಬಿ 1500 ಈ ರೇಂಜಲ್ಲಿ ಇರೋದನ್ನು ತೊಗೊಂಡ್ರೆ ಗ್ರಿಪ್ ಎಲ್ಲ ಚೆನ್ನಾಗಿ ಕೂರ್ಬೋದು ಅಂತ ಅನಿಸುತ್ತೆ. ಅದಾದಮೇಲೆ ಈ ರೀತಿ ಹುಕ್ಕುಗಳನ್ನು ತರಿಸಿದ್ದೀನಿ. ಯಾವಾಗಲೂ ಗಾರ್ಲೆಂಡ್ಗಳನ್ನೆಲ್ಲ ಹಾಕೋದಕ್ಕೆ ನಮ್ಗೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ ಅಲ್ವಾ, ಎಷ್ಟೊಂದು ಪಿನ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಈ ರೀತಿ ಹುಕ್ಕಿದ್ರೆ ಆರಾಮಾಗಿ ನಾವು ಹಿಂದೆ ಬ್ಯಾಕ್ ಡ್ರಾಪಿಗೆ ಹಾಕ್ಕೊಂಡು ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೋಬೋದು. ಹಾಗೆ ಇದೊಂದು ಆರ್ಟಿಫಿಷಿಯಲ್ ಫ್ಲವರ್ ವಾಲ್ ಪ್ಯಾನಲ್ನ ತರಿಸಿದ್ದೀನಿ. ಇದಂತೂ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನನಗೆ ಎಷ್ಟೊಂದು ಸಲ ಅನ್ನಿಸ್ತು ಈ ವಿಡಿಯೋ ಮಾಡುವಾಗ, ಅಟ್ಲೀಸ್ಟ್ ಈ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ಬೇಗ ಬಂದಿದ್ರೆ, ಈ ವಿಡಿಯೋನ ಸ್ವಲ್ಪ ಬೇಗ ಮಾಡಿ ಹಾಕಿದ್ರೆ ಈವನ್ ನೀವು ಕೂಡ ಇದನ್ನು ತಗೋಬೋದಿತ್ತು ಅಂತ. ಐ ಆಮ್ ರಿಯಲಿ ಸಾರಿ, ಪ್ರಾಡಕ್ಟ್ ಸ್ವಲ್ಪ ಬೇಗ ಸಿಕ್ಕಿದ್ರೆ ನಾನು ವಿಡಿಯೋನ ಬೇಗ ಮಾಡಿ ಹಾಕ್ತಾ ಇದ್ದೆ. ಬಟ್ ಈಗಲೂ ನೀವೇನಾದರೂ ದೀಪಾವಳಿಗೆ ಅಥವಾ ಗಣೇಶನ ಹಬ್ಬಕ್ಕೆ ಡೆಕೋರೇಷನ್ಗೆ ಕೆಲವೊಂದು ಐಟಮ್ಸ್ಗಳನ್ನು ತಗೋಬೇಕು ಅಂತ ಇದ್ದರೆ ನಾನಂತೂ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಡೆಫಿನೆಟ್ ಆಗಿ ತಗೋಬೋದು. ಸೊ ಈ ಪ್ರಾಡಕ್ಟ್ ಲಿಂಕ್ ಎಲ್ಲನೂ ಈಗ ಏನೇನು ತೋರಿಸ್ತಾ ಇದ್ದೀನಲ್ವಾ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಒಂದ್ಸರಿ ಮರೀದೆ ಚೆಕ್ ಮಾಡಿ. ಇದನ್ನು ಜಸ್ಟ್ ಪ್ಲೇನ್ ವಾಲ್ ಇದ್ದರೆ ಅಲ್ಲಿಗೆ ಫಿಕ್ಸ್ ಮಾಡಿದ್ರು ಮನೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಈ 2 ಫ್ಲವರ್ ಗಾರ್ಲೆಂಡ್ ತರಿಸಿದ್ದೀನಿ. ಇದೂ ಅಷ್ಟೇ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ಕಲರ್ಸ್ ಆಪ್ಷನ್ಸು ಇತ್ತು, ಬಟ್ ನಾನು ಈ ಕಲರ್ನ ತರಿಸಿದ್ದೀನಿ. ದೇವ್ರ ಮನೆಗಾಗಿರ್ಬೋದು ಅಥವಾ ಮೇನ್ ಡೋರಿಗೆ, ಇವನ್ ಈ ಥರ ಡೆಕೋರೇಷನ್ಗೆ ಇದನ್ನು ಯೂಸ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದ್ರ ಮಧ್ಯದಲ್ಲಿ ಈ ಗೋಲ್ಡ್ ಡಿಸೈನ್ ಏನು ಬಂದಿದೆ ಅಲ್ವಾ, ಅದೇ ಒಂದು ರೀತಿ ಅಟ್ರಾಕ್ಟಿವ್ ಲುಕ್ಕನ್ನ ಕೊಡುತ್ತೆ ಇದಕ್ಕೆ. ಇದ್ರ ಜೊತೆ ಸೈಡಲ್ಲಿ ಸ್ವಲ್ಪ ಏನಾದರೂ ಡಿಸೈನ್ ಮಾಡೋಣ ಅಂತ ಈ 3 ತರಿಸಿದ್ದೆ. ಇದು ಕಾಂಬೋನಲ್ಲಿ ಸಿಗುತ್ತೆ. ಪೂಜೆ ಟೈಮಲ್ಲೆಲ್ಲ ಈ ರೀತಿ ಡೆಕೋರೇಷನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡೆ. ಜಸ್ಟ್ 235 ರುಪೀಸ್ಗೆ ಇದನ್ನು ತರಿಸಿದ್ದು. ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ. ಓವರ್ ಆಲ್ ಫಿನಿಶಿಂಗ್ ಆಗಿರ್ಬೋದು, ಕಲರು ಎಲ್ಲನೂ ಚೆನ್ನಾಗಿದೆ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ಗಳನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತರಿಸ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸಿದ್ಮೇಲೆ, ಅಥವಾ ಬೇರೆಯವರ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ನೋಡಿದ್ಮೇಲೆ ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಇಷ್ಟು ಗ್ರ್ಯಾಂಡಾಗಿ ಮಾಡಬೇಕು, ಇದನ್ನೆಲ್ಲ ತರಿಸ್ಕೊಂಡು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೊ ಅದು ನಿಜವಾಗ್ಲೂ ತಪ್ಪು. ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಯಾವ ಪ್ರಾಡಕ್ಟ್ ಇಲ್ಲದೆ ಇದ್ರೂ ಕೂಡ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಇದೆಲ್ಲ ಜಸ್ಟ್ ನಮ್ಮ ಖುಷಿಗಷ್ಟೇ. ಅಂದರೆ ಹಿಂದ್ಗಡೆ ಡೆಕೋರೇಷನ್ ಮಾಡೋದಾಗಿರ್ಬೋದು, ಅಥವಾ ಒಳ್ಳೆ ಸೀರೆನ ತಂದು ಜ್ಯುವೆಲ್ರೀಸ್ನ ತಂದು ನಾವು ಲಕ್ಷ್ಮಿಗೆ ಹಾಕಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಅದೆಲ್ಲನೂ ನಮ್ಮ ಖುಷಿಗೋಸ್ಕರ ಮಾಡೋದಷ್ಟೇ. ಅನುಕೂಲ ಇದ್ದರೆ ಡೆಫಿನೆಟ್ ಆಗಿ ಈ ಥರ ಎಲ್ಲ ನಿಮ್ಗೆ ಮಾಡೋ ಆಸಕ್ತಿ ಇದ್ದರೆ ಮಾಡ್ಬೋದು. ಇಲ್ಲ ಅಂದರೆ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಕೂರಿಸೋ ಜಾಗದಲ್ಲಿ ನೀಟಾಗಿ ಶುಚಿ ಮಾಡಿಕೊಂಡು ಒಂದು ಮಣೆನ ಇಟ್ಟು ಅದನ್ನು ಕೂಡ ಶುದ್ಧಿ ಮಾಡಿಕೊಂಡು ಅದ್ರ ಮೇಲ್ಗಡೆ ಜಸ್ಟ್ ಒಂದು ಚಂಬು ಅಂದರೆ ಕಳಸನ ಇಟ್ಟು ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮಾಡಿ ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಭಕ್ತಿ ಮುಖ್ಯನೇ ಹೊರತು ಯಾವುದೇ ರೀತಿ ವಸ್ತು ಅಲ್ಲ. ಹಾಗೆ ಇನ್ನೊಂದು, ವರಮಹಾಲಕ್ಷ್ಮಿ ಹಬ್ಬನ ಯಾರು ಬೇಕಾದರೂ ಮಾಡ್ಬೋದು, ಆಸಕ್ತಿ ಇದ್ದರೆ ಆಯಿತು ಅಷ್ಟೇ. ಬಟ್ ಮಾಡುವಾಗ ನಾವು ತುಂಬಾ ಮಡಿಯಿಂದ ಮಾಡಬೇಕು. ಯಾಕೆಂದರೆ ಇದು ಜಸ್ಟ್ ಪೂಜೆ ಅಲ್ಲ, ಒಂದು ವ್ರತ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪೂಜೆನ ಹೇಗೆ ಮಾಡೋದು ಅಂದರೆ ಕಳಸ ಪ್ರತಿಷ್ಠಾಪನೆ ಮಾಡೋದಾಗಿರ್ಬೋದು, ಆ ತಂಬಿಗೆನಲ್ಲಿ ಏನೇನೆಲ್ಲ ಹಾಕಬೇಕು, ಉಡಿನ ಏನು ಕೊಡಬೇಕು, ನೈವೇದ್ಯ ಏನು ಮಾಡಬೇಕು, ಕೆಂಪಾರತಿ ಹೇಗೆ ಮಾಡೋದು, ಇನ್ನು ಕಳಸ ವಿಸರ್ಜನೆ ಹೇಗೆ ಮಾಡೋದು, ಪ್ರತಿ ಒಂದನ್ನು ಕೂಡ ನಾನು ಈ ವಿಡಿಯೋನಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಹಬ್ಬಕ್ಕೂ ಮುಂಚೆ ಮರೀದೆ ಈ ವಿಡಿಯೋನ ಒಂದ್ಸರಿ ನೀವು ನೋಡಿದ್ರೆ ಹಬ್ಬದ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ರೂ ಎಲ್ಲನೂ ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಹಬ್ಬನ ಮಾಡ್ಬೋದು. ಸೊ ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಒಂದ್ಸಾರಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಇನ್ನು ತುಂಬ ಜನ ಈ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿರೋದೇನು ಅಂದರೆ, ನಾವು ತಾಳಿಗೆ ಅಂತ ಹೇಳಿ ಅರಿಶಿನದ ಕೊಂಬನ್ನು ಕಟ್ಟಿರ್ತೀವಿ ಅಲ್ವಾ, ಅದನ್ನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನೀವು ಕಳಸ ವಿಸರ್ಜನೆ ಮಾಡಿದ್ಮೇಲೆ ಅದೇ ಕೊಂಬನ್ನು, ಅರಿಶಿನದ ಕೊಂಬನ್ನು ನೀವು ನಾರ್ಮಲಾಗಿ ಮನೆಯಲ್ಲಿ ಕಳಸ ಕೂರಿಸಿ ಪೂಜೆ ಮಾಡ್ತಾ ಇದ್ರೆ ಆ ಚಂಬಿಗೆ ಹಾಕ್ಬೋದು, ಅಥವಾ ತುಳಸಿ ಗಿಡಕ್ಕೂ ಕೂಡ ಹಾಕ್ಬೋದು, ಅಥವಾ ಯಾವುದಾದ್ರೂ ಹಸಿರು ಗಿಡಕ್ಕೆ ಎಲ್ಲೂ ತುಳಿದೇ ಇರೋವಂಥ ಜಾಗಕ್ಕೆ ಹಾಕಿದ್ರೂ ಆಯಿತು. ಇನ್ನು ಹಬ್ಬ ಮಾಡೋ ದಿನನೇ ಏನೋ ಒಂದು ಎಮರ್ಜೆನ್ಸಿ ಕೆಲಸ ಬಂತು ಅಥವಾ ಮಂತ್ಲಿ ಪ್ರಾಬ್ಲಮ್ ಬಂತು, ನಮಗೆ ಈ ವಾರ ಹಬ್ಬ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಮನೇಲಿ ಯಾರಾದರೂ ಬೇರೆಯವರಿದ್ರೆ ಅವ್ರ ಕಡೆ ಹಬ್ಬನ ಮಾಡಿಸ್ಬೋದು. ಅಥವಾ ಅವ್ರಿಗೂ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ
ಹಬ್ಬ ಇರೋ ದಿನ ಅದನ್ನು ಸ್ಕಿಪ್ ಮಾಡಿ ಈ ಶ್ರಾವಣದಲ್ಲೇ ಮತ್ತೆ ಶುಕ್ರವಾರ ಬರುತ್ತೆ ಅಲ್ವಾ, ಅವತ್ತು ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಒಂದು ವರ್ಷನೂ ಬಿಡದೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಕ್ವೆಶನ್ನು, ದೇವಿ ಕೂರಿಸಿದಾಗ ಮನೆಯಲ್ಲಿ ನಾವು ಹಾಕೊಳ್ಳೋಂಥ ಜ್ಯುವೆಲ್ರಿನ ಹಾಕ್ಬೋದಾ ಅಂತ. ಡೆಫಿನೆಟಾಗಿ ಹಾಕ್ಬೋದು, ಬಟ್ ಅದನ್ನು ನೀಟಾಗಿ ಶುಚಿ ಮಾಡಿ ಒಂದು ಸ್ವಲ್ಪ ಗಂಜಲನ ಅದಕ್ಕೆ ಸಿಂಬಿಡಿಸಿ ಆಮೇಲೆ ನೀವು ದೇವಿಗೆ ಹಾಕ್ಬೋದು. ಬೆಟರ್ ಆಪ್ಷನ್ ಅಂದರೆ ದೇವಿಗೆ ಅಂತಲೇ ಸಪ್ರೇಟಾಗಿ ಒಂದು ಜ್ಯುವೆಲ್ರಿನ ತರಿಸಿ ತೆಗೆದಿಟ್ಟು ಪ್ರತಿ ವರ್ಷ ಅದನ್ನು ಯೂಸ್ ಮಾಡ್ಬೋದು. ನಾನೀಗ ನಿಮಗೆ 2 ಜ್ಯುವೆಲ್ರಿನ ತೋರಿಸಿದೆ ಅಲ್ವಾ, ಎರಡೂ ಕೂಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ಬಡ್ಜೆಟ್ ಫ್ರೆಂಡ್ಲಿ. ಆರಾಮಾಗಿ ಈ ಥರದನ್ನು ತೊಗೊಂಡು ನೀವು ದೇವಿಗೆ ಅಂತಲೇ ತೆಗೆದಿಟ್ಕೋಬೋದು. ಅಂದರೆ ಬೆಳಿಗ್ಗೆ ಆದಷ್ಟು ನಾವು 4 ಗಂಟೆಯಿಂದ ಹಿಡಿದು 5:30-6 ಗಂಟೆ ಒಳಗಡೆ ಪೂಜೆನ ಮುಗಿಸ್ಬೇಕು. ಅಂದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸಿದ್ರೆ ಒಳ್ಳೆಯದು. ಯೂಶಲಿ ನಾವು ಬೇರೆ ಕಡೆ ಕರೆಕ್ಟಾಗಿರೋಂಥ ಟೈಮಿಂಗ್ಸ್ನ ಕೇಳ್ತೀವಿ ಅಂದರೂ ಕೂಡ ಇದ್ರ ಮಧ್ಯದಲ್ಲೇ ಆ ಟೈಮಿಂಗ್ಸ್ ಇರುತ್ತೆ. ಸೊ ಬೆಟರ್ ನಾವು 4 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಯಾವಾಗಲೂ. ಇನ್ನು ಸಂಜೆ ಟೈಮ್ ಮಾಡ್ತೀವಿ ಅಂದರೆ ಗೋಧೂಳಿ ಲಗ್ನದಲ್ಲಿ ಅಂದರೆ 6 ಗಂಟೆ ಮೇಲ್ಗಡೆ ನಾವು ಪೂಜೆನ ಮಾಡ್ಬೋದು. ಇನ್ನು ಡಾಕ್ಟರ್ ಕವಿತಾ ಗೋಪಿನಾಥ್ ಅವರು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಒಂದು ಟೈಮಿಂಗ್ಸ್ನ ಕೊಡ್ತಾರೆ. ಅವ್ರು ತುಂಬ ಕರೆಕ್ಟಾಗಿರೋವಂಥ ಟೈಮಿಂಗ್ಸ್ನ ಪ್ರತಿ ವರ್ಷವೂ ಕೊಡ್ತಾರೆ. ಸೊ ಅವ್ರ ಪ್ರಕಾರ ಈ ವರ್ಷ ಬೆಳಗಿನ ಜಾವ 4:15 5:45 ಒಳಗಡೆ ಪೂಜೆನ ಮುಗಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಅಂತ ಒಂದು ತಿಂಗಳಿಂದನೇ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಸೊ ಇಷ್ಟೆಲ್ಲ ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂದಾಗ ಸ್ವಲ್ಪ ನಿದ್ದೆಗೆಟ್ಟು ಪೂಜೆ ಮಾಡೋದ್ರಿಂದ ಏನೂ ಆಗಲ್ಲ ಅನ್ನೋದು ನನ್ನ ಒಪಿನಿಯನು. ಆದಷ್ಟು ಈ ಟೈಮಿಂಗ್ಸಲ್ಲೇ ಪೂಜೆ ಮುಗಿಸೋದಕ್ಕೆ ಟ್ರೈ ಮಾಡಿ. ಹಾಗೆ ಪ್ರತಿ ಸರಿ ನಾವು ಈ ರೀತಿ ಪೂಜೆ ಮಾಡಿದಾಗ ಮುತ್ತೈದೆಯವ್ರನ್ನ ಕರೆದು ಉಡಿನ ತುಂಬ್ತೀವಿ, ಅದರಲ್ಲಿ ಒಂದು ಬ್ಲೌಸ್ ಪೀಸ್ನ ಕೊಡ್ತೀವಿ ಅಲ್ವಾ. ಆದರೆ ನಾವು ಕೊಡೋ ಬ್ಲೌಸ್ ಪೀಸ್ನ ಅವ್ರು ಯೂಸ್ ಮಾಡ್ತಾರೋ ಅಥವಾ ಬೇರೆಯವ್ರಿಗೆ ಕೊಡ್ತಾರೋ ಒಂದು ಗೊತ್ತಿಲ್ಲ. ಸೊ ಅದಕ್ಕೆ ಈ ಸರಿ ಸ್ವಲ್ಪ ಏನಾದರೂ ರಿಟರ್ನ್ ಗಿಫ್ಟ್ ಕೊಡೋಣ ಅಂತ ಹೇಳಿ ಈ ಐಟಮ್ಸ್ಗಳನ್ನು ತರಿಸಿದ್ದೆ. ಲಾಸ್ಟಲ್ಲಿ ತೋರಿಸಿದೆ ಅಲ್ವಾ, ಅದೆರಡು ಬ್ಯಾಗ್ ನಂಗೆ ಇಷ್ಟ ಆಯಿತು. ಸೊ ಅದನ್ನೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಸಬ್ಬಕ್ಕಿನೂ ಚೆನ್ನಾಗಿ ನೆಂದಿತ್ತು, ಸರಿ ಸಬ್ಬಕ್ಕಿ ಖೀರ್ ಮಾಡೋಣ ಅಂತ ಮೊದಲು ಸ್ವಲ್ಪ ತುಪ್ಪನ ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ತೆಗೆದಿಟ್ಕೊಂಡು ಅದೇ ತುಪ್ಪದಲ್ಲೇ ನೆಂದಿರೋಂಥ ಸಬ್ಬಕ್ಕಿನ ಬಸ್ತು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ನಾನು ಬೆಲ್ಲದಿಂದ ಈ ಖೀರನ್ನ ಮಾಡ್ತಾ ಇರೋದು. ಸೊ ಫಸ್ಟೇ ಹಾಲು ಹಾಕಿ ಕುದಿಸಿ ಆಮೇಲೆ ಬೆಲ್ಲ ಹಾಕಿಬಿಟ್ರೆ ಇದೆಲ್ಲ ಪಾಯಸ ಒಡೆದೋದಂಗೆ ಆಗಿಬಿಡುತ್ತೆ. ಅದಕ್ಕೆ ಫಸ್ಟು ನೀರಿನಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಬೆಲ್ಲನೂ ಹಾಕಿ ಚೆನ್ನಾಗಿ ಇದು ಕುದ್ದ ಮೇಲೆ ಪೂರ್ತಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಅಂದರೆ 70% ಅಷ್ಟು ಇದು ತಣ್ಣಗಾಗಿದೆ ಅಂದಾಗ ಇದಕ್ಕೆ ಹಾಲು ಹಾಗೆ ಕೇಸರಿ ನೆನೆಸಿರೋ ಹಾಲು ಇದು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಜೊತೆಗೆ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಇದು ರೆಡಿ ಆಗಿಬಿಡತ್ತೆ. ಸೊ ದೇವ್ರಿಗೆ ನೈವೇದ್ಯ ಕೊಟ್ಟು, ಇವತ್ತು ಅಮಾವಾಸ್ಯೆ ಅಲ್ವಾ, ಯೂಶಲಿ ಅಮಾವಾಸ್ಯೆ ದಿನ ನಾನು ಬೇ ಲೀಫ್ ರಿಚುವಲ್ನ ಫಾಲೋ ಮಾಡ್ತೀನಿ, ಅದಕ್ಕೆ ಇದನ್ನು ಮಾಡಿದೆ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಬ್ರೇಕ್ ಮಾಡುವಾಗ ಕೆಲವೊಂದಿಷ್ಟು ಜ್ಯೂಸ್ನ ತೊಗೊಳ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.